ಇವತ್ತು ನಿಮ್ಮೆಲ್ಲರ ಅನಿಸಿಕೆ ನಿಜವಾಗ್ಲೂ ವಸ್ತುಸ್ಥಿತಿ ಇದೆ. ಬೀದರ್ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲೂ ಕೂಡ ಆಡಳಿತ ಪಕ್ಷ ಇದ್ದಾಗ ಅಲ್ಲಿ ನಡೀತಾ ಇದೆ. ಇವತ್ತು ಹುಮ್ನಾಬಾದ್ದಾಗ ನೋಡ್ರಿ ಎಷ್ಟೋ ಘಟನೆಗಳು ಆಗ್ತಾವ, ಏನೋ ಆಗ್ತದ. ಯಾವ ರೀತಿ ಇವತ್ತು ಸರ್ಕಾರದ ಅಧಿಕಾರಿಗಳು ಹೇಳಿದ್ರ, ಈ ಗುಂಡೂರು ರೆಡ್ಡಿ ಅವರು ಹೇಳಿದ್ರೆ ಬಸವ ಕಲ್ಯಾಣದಲ್ಲಿ ಅಲ್ಲೇ MLA ನಡೀತಾ ಇದೆ. ಹೌದ್ರಿ, ನಾನೊಬ್ಬ ಮಾಜಿ ಸಚಿವ MLA, ಅಲ್ಲಿ ಅಧಿಕಾರಿಗಳು ಡೋಲಾಬಲ ಮಾಡ್ತಾರೆ, ಇನ್ನು ನಮ್ಗೆ ಹೆದರ ಒಂದು ಸ್ವಲ್ಪ ಅರ್ಧ ಕೆಲಸ ಹೆಚ್ಚಕಮ್ಮ ಹಾಕ್ಬೋದು. ಇಂಥ ಪರಿಸ್ಥಿತಿ ನಮ್ಗಿದ್ದಾಗ, ನಮ್ಮ ಪಕ್ಷ ಅಧಿಕಾರದಾಗಿದ್ದಾಗ, ನಮ್ಮ ಪಕ್ಷ ಅಧಿಕಾರದಾಗಿದೆ ಅಂತ ನಾವು ಯಾವ ರೀತಿ ಹೇಳ್ಕೋಬೇಕು ಹೇಳಿ? ಇವತ್ತು ನಮ್ಮ ಪಕ್ಷ ಅಧಿಕಾರದಾಗಿದೆ ಅಂದ್ರೆ ನಮ್ದು ಒಬ್ಬ ಕಾರ್ಯಕರ್ತ ಹೋದ್ರೆ ಅಫೀಸರ್ ಕೇಳಬೇಕು, ಏನಿದೆಪ್ಪ ನಿನ್ ಕೆಲಸ, ಬಾ ಮಾಡ್ತೀನಿ. ನ್ಯಾಯಯುತವಾಗಿರೋದು, ಆ ನ್ಯಾಯಯುತವಾಗಿರೋದು ಕೇಳಲ್ಲ, ಅನ್ಯಾಯವಾಗಿರೋದು ಕೇಳಲ್ಲ. ಇವತ್ತು ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನಾಯ್ತು, ನಮ್ಮ ಲೀಡರ್ಸ್ ಪರಿಸ್ಥಿತಿ ಏನಾಗಿತ್ತು? ಯಾವಾಗ ಲೀಡರ್ಸ್ ಮಾತು ಕೇಳ್ತಾರೆ ಅಂದ್ರೆ ಕಾರ್ಯಕರ್ತರ ಮಾತು ಯಾರು ಕೇಳ್ತಾರ? ನಮ್ಮ ವಕೀಲ್ ಸಾಹೇಬ್ ಹೇಳಿದ್ರು, ಅವ್ರ ಬಗ್ಗೆ ಹೇಳಿದ್ರೆ ಪಾಪ ನಿಜವಾಗ್ಲೂ ಬಹಳ ದುಃಖಕರ. ಯಾಕಂದ್ರ ಯಾವಾಗ 25-30 ವರ್ಷದಿಂದ ಅಲ್ಲಿ ಅಧಿಕಾರದಲ್ಲಿ ಇಲ್ಲ ನಮ್ಮ ಪಕ್ಷ, ನಮ್ಮ ಶಾಸಕರು. ಆದ್ರೂ ಕೂಡ ಇಷ್ಟು ದಿನ ಆದ್ರೂ ಕೂಡ ಅವರಂತೆಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ ಅಂದ್ರೆ ನಾವು ಇವ್ರು ಸೆಲೆಕ್ಟ್ ಹೊಡಿಬೇಕು. ಯಾಕಂದ್ರೆ ಅವರ ಪರಿಸ್ಥಿತಿ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಕೆಲವು ಕ್ಷೇತ್ರದಲ್ಲಿ 1 ಟರ್ಮ್ 2 ಟರ್ಮ್ 3 ಟರ್ಮ್ ಐತಿಲ್ಲ ಅಂದ್ರೆ ಕೂಡ ನಿರ್ಣಯ ಹೋಗುತ್ತೆ. ಇವತ್ತು ಆದ್ರೂ ಕೂಡ ತಾವು ಅವರಂತೆಲ್ಲ ಮಾಡಿದ್ವಿ. ಇವತ್ತು ರವಿದಾಸ್ ಗೌಡರ ಸಮಾಜ ಬಗ್ಗೆ ಆಗಲಿ, ಪಕ್ಷದ ಬಗ್ಗೆ ಕೆಲವು ವಿಷಯಗಳು ವ್ಯಕ್ತಪಡಿಸಿದಾರ. ಅದ್ರ ಬಗ್ಗೆ ಕೂಡ ನಾವು ಸೂಕ್ಷ್ಮವಾಗಿ, ನಾನು ಜಿಲ್ಲೆ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ಅದು ರಾಜ್ಯ ಬಗ್ಗೆ. ಈಗ ಸಮಾಜ ಬಗ್ಗೆ ನಾವು ರಾಜ್ಯದಲ್ಲಿ AICC KPCC ಅದು ಬೇರೆ ಚರ್ಚೆ ಮಾಡೋಣ, ಅದಕ್ಕೂ ನಿಮ್ ಜೊತೆ ಇದ್ದೀವಿ. ಬಟ್ ಇವತ್ತು ನಾವು ಡಿಸ್ಟ್ರಿಕ್ಟ್ ಇಶ್ಯೂ ಬಗ್ಗೆ ನಾವೇನು ಮಾತಾಡಿದೀವಿ, ಬಹಳ ತಮ್ಮ ಕೂಡ ಸಲಹೆ ಕೊಟ್ಟಿದ್ರೆ. ನಾನು ವಿಶೇಷವಾಗಿ ನಮ್ಮ ಹಿರಿಯರು ಬಶೀರುದ್ದೀನ್ ಸಾಹೇಬ್ರು ಇನ್ನೊಂದು ಮಾತು ಕೇಳಬೇಕು ಅನಿಸ್ತಾ ಇತ್ತು. ಅವ್ರ ಬಗ್ಗೆ ಇವ್ರ ಬಗ್ಗೆ ಟಿಕೆಟ್ ಪಡೆಯುತ್ತಲ್ಲ, ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂಥ ಘಟನೆ ಬಗ್ಗೆ ಬಹಳ ಒಳ್ಳೆ ರೀತಿಯಿಂದ ಅವ್ರು ಮಾತಾಡ್ತಾ ಇದ್ರು. ಮೀಡಿಯಾದವ್ರು ಬರ್ತಾ ಇದಾರ ಬೇಡ ಅಂತ ಹೇಳಿ ನಾವು ಉಲ್ಟಾ ಅವ್ರ ಮೈಕ್ ತಗೊಂಡ್ ಬಂತು ಪಾಳಿ. ಆದ್ರೂ ಕೂಡ ಇವತ್ತು ನಾವೇನ್ ಹೇಳ್ತಾ ಇದ್ರಿ, ತಾವು ಅವ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ಒಂದು ಚುನಾವಣೆ ಹುಮ್ನಾಬಾದಲ್ಲಿ ಕೂಡ ಅವರು 89 ಸ್ವರ್ಗೀಯ ತಂದಿರುವಂತ ಬಸವರಾಜ ಪಾಟೀಲ್ ವಿರುದ್ಧ ಕೂಡ ಹೋರಾಟ ಮಾಡಿ ಅಲ್ಲಿ ಚುನಾವಣೆ ಕೂಡ ಸ್ಪರ್ಧೆ ಮಾಡಿ. ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಹೇಳಕ್ ಆಗಂಗಿಲ್ಲ. ಇವತ್ತು ಅಲ್ಲಿ ಕೂಡ ಅಲ್ಲಿಂದ ಇಲ್ಲಿವರೆಗೆ ಬಂದಂತ ಒಬ್ರು ಹಿರಿಯರು ಇವತ್ತು ಅವರ ಅನುಭವ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಇವತ್ತೇ ನಾವು ನಾಳೆ ಒಂದು ನೀವು ಹೋಗೋಣ ಮಾಡೋಣ, ಅದು ಸಮಯದ ಅಭಾವ ಇದೆ, ಅದು ಆಗಲಿಲ್ಲ. ಪಂಡಿತವ್ರೆ, ನಾವು ಇವತ್ತೆಲ್ಲ ಕೆಲವು ಜನ ಕೂಡ ನಾವೆಲ್ಲ ಮೆಮೊರಿಯಲ್ ಎಲ್ಲ ಸರಿಪಡಿಸಿ ನಾವು ಇನ್ನೊಂದು ಮೀಟಿಂಗ್ ಇವತ್ತು 7 ದಿವಸ ಆಗ್ಲಿ 10 ದಿವಸ ಆಗ್ಲಿ, ನಿಮ್ಗೆ ತೊಂದರೆ ಆದ್ರೂ ಆಯ್ತು, ನಾವು ಯಾವ ರೀತಿ ನಿಮ್ಗೆಲ್ಲ ವ್ಯವಸ್ಥೆ ಮಾಡಿ ಬೆಂಗಳೂರಲ್ಲೇ ಇನ್ನೊಂದು ಮೀಟಿಂಗ್ ನಾವು ಮಾಡ್ತೀವಿ. ಮಾಡಿ ಅವತ್ತಿನ ದಿವಸ ನಾವು ಮೊದಲೇ ಅವಾಗ ಅವ್ರ ಹತ್ರ ಟೈಮ್ ತಗೊಳ್ತೀವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಟೈಮ್ ತಗೊಂಡ ದಿವಸ ನಾವು ಮೀಟಿಂಗು ಇಲ್ಲಿ ಕರೀತೀವಿ. ಅವತ್ತಿನ ನೋಡೋಣ. ಇವತ್ತೆಲ್ಲ ಯಾರ್ಯಾರು ಬರ್ತೀನಿ, ಇವತ್ತೇನೋ ಅನಿವಾರ್ಯ ಕಾರಣಗಳು ತೋರಿಸ್ತಾ ಇದ್ದಾರೆ, ಅವ್ರು ಬಿಟ್ಟಿದ್ದಾರೆ. ಈಗ ಬೇರೆ ಬೇರೆ ಹೆಸರನ್ನು ತಗೊಳ್ಳೋದಿಲ್ಲ. ಇವತ್ತು ನಾನು ಬರ್ತೀನಿ ಅಂತ ಹೇಳಿ ಬೇರೆ ಬೇರೆ ಕಾರಣಾಂತರ ತೋರಿಸ್ತಾ ಇದ್ದಾರೆ. ಅದೊಂದು ನಿಜ ಇದೆ, ವಸ್ತುಸ್ಥಿತಿ ಇದೆ, ಅಥವಾ ಏನಾದ್ರೂ ಭಯ ಇದೆ. ಈಗ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀ ಆ ಮೀಟಿಂಗ್ ಹೋದದ್ದು ನೋಡ್ಬೇಕ ಅಂತ ಹೇಳಿ ಕೆಲವು ಹೆದರಿಕೆನ ಹಾಕ್ಬೋದು. ಇದೆ ಪಾಪ ಕೆಲವರಿಗೆಲ್ಲ ಇರ್ಬೋದು. ಬಟ್ ನಾವ್ ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ನೀವು ಬರಲೇಬೇಕು ಅಂತ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ನಿಮ್ಮ ಮನಸ್ಸು, ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ಬೆಂಬಲ ಇದ್ರೆ ನೀವು ಬನ್ನಿ. ಅದಕ್ಕೆ ತಾವೆಲ್ಲರೂ ಕೂಡ ಸುದೀರ್ಘವಾದಂತ ಸಮಯ ಕೊಟ್ರಿ. ಮತ್ ಮನ್ಯನ್ ಸೇಠ್ ಅವರು ಒಂದು 5-2 ನಿಮಿಷ ಮಾತಾಡಿದ್ರು. 1 ಡೇ ಮ್ಯಾಚ್ ಇದಾಗಿತ್ತು ಅದು 2020